ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯೂಟ್ಯೂಬರ್ ನಿಶಾ ಹಾಗೂ ಮಧುರವರ ಕ್ಲೋಸ್ ಫ್ರೆಂಡ್ ದಿಶಾರವರು ಇವತ್ತು ಮೃತಪಟ್ಟಿದ್ದಾರೆ ಅಂತಲೇ ಹೇಳಬಹುದು. ಇವರ ಸಾವಿಗೆ ಕಾರಣ ಇವರ ನಿರ್ಲಕ್ಷ್ಯವೇ, ಇವರ ಎಂಜಾಯ್ಮೆಂಟ್ ಅಂದರೆ ಇವರು ಎಂಜಾಯ್ ಮಾಡೋಕ್ಕೋಗಿ ಇವರ ಸಾವನ್ನು ಇವರೇ ತರಿಸಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಮೊದಲಿಗೆ ದಿಶಾರವರು ತುಂಬ ರಿಚ್ ಫ್ಯಾಮಿಲಿ ಅಂತಲೇ ಹೇಳಬಹುದು. ಇವರು ಕೂಡ ಓದ್ಕೊಂಡು ಸ್ವಲ್ಪ ಕೆಲಸ ಕೂಡ ಮಾಡ್ತಿದ್ರಂತೆ. ಇವರು ಸ್ವಲ್ಪ ಎಂಜಾಯ್ಮೆಂಟ್ ಮಾಡೋದಕ್ಕೆ ಅಂದರೆ ಈಗ ಸಾಲಾಗಿ ರಜಾ ಕೂಡ ಕೊಟ್ಟಿದ್ರು. ಅದಕ್ಕೋಸ್ಕರನೇ ಪ್ರವಾಸಕ್ಕೆ ಎಂದು ಪ್ರವಾಸಿಗರ ಅಂದರೆ ಈಗ ಸ್ವಲ್ಪ ಜನ ಟ್ರಿಪ್ಗೆ ಅಂತಲೇ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಒಂದು 28 ಜನ 30 ಜನ. ಅದೇ ರೀತಿ ಇವರು ಕೂಡ ಮೈಸೂರಿನಿಂದ ಒಟ್ಟು 28 ಜನ ಪ್ರವಾಸಕ್ಕೆ ಅಂತ ಉಡುಪಿಯ ಬೀಚ್ಗೆ ಹೋಗಿರ್ತಾರೆ. ಉಡುಪಿಯ ಡೆಲ್ಟಾ ಬೀಚ್ ಅಂತ. ಆ ಡೆಲ್ಟಾ ಬೀಚ್ಗೆ 28 ಜನ ಒಂದು ತಂಡ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿರೋರೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಅವರು ಶನಿವಾರನೇ ಟ್ರಿಪ್ಗೆ ಅಂತ ಬಂದಿರೋದು. ಅಂದರೆ ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಸುತ್ತಮುತ್ತ ಟ್ರಿಪ್ ಮಾಡಿದ್ದಾರೆ. ತುಮಕೂರಂತೆ, ಮೈಸೂರಂತೆ, ಸುತ್ತಮುತ್ತ ಯಾವ್ಯಾವ ಊರುಗಳಿದಾವಲ್ಲ ಮಲ್ಪೆ ಈ ಕಡೆ ಎಲ್ಲ ಓಡಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ. ಕೊನೆಗೆ ಇಲ್ಲಿ ಬೀಚ್ ಹತ್ರ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅಥವಾ ಬೀಚ್ ಮುಗಿಸ್ಕೊಂಡು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು ಅನಿಸುತ್ತೆ. ಇಲ್ಲಿಗೆ ಬೀಚ್ನಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ನಂತರ ಬೋಟ್ ಬರುತ್ತೆ. ಬೋಟಲ್ಲಿ ಎಲ್ಲರೂ ಹೇಳ್ತಾರೆ, ಎಲ್ಲರೂ 28 ಜನ ಹೋಗಿ ಬೋಟ್ ಒಳಗಡೆ ಕೂತ್ಕೊಳ್ತಾರೆ. ಅವರು ಬೋಟ್ನವರು ಅವ್ರ ಸೇಫ್ಟಿಗೆ ಅಂತ ಸ್ವಲ್ಪ ಜಾಕೆಟ್ಗಳಿಗೆ ಕೊಡ್ತಾರೆ, ಲೈಫ್ ಜಾಕೆಟ್ ಅಂತ. ಸ್ವಲ್ಪ ಜನ ಹಾಕೊಳ್ತಾರೆ, ಇನ್ನೂ ಸ್ವಲ್ಪ ಜನಕ್ಕೆ ಕೊಡ್ತಾರೆ. ಈಗ ಯಾರ್ಯಾರು ಅಸ್ವಸ್ಥರಾಗಿ ಒಟ್ಟು 4 ಜನ ಅಸ್ವಸ್ಥರಾಗಿರೋದು, ಅದರಲ್ಲಿ 2 ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಈ 4 ಜನ ಏನಿದ್ರಲ್ಲ, ಈ 4 ಜನ ತಗೊಳ್ಳೋದಿಲ್ಲ, ಲೈಫ್ ಜಾಕೆಟೇ ತಗೊಳ್ಳೋಲ್ಲ. ಇಲ್ಲ ನಾವು ಹಂಗೆ ಹೋಗ್ತೀವಿ, ಏನು ಬೇಡ ಅಂತ ಅಲ್ಲೇ ಸುಮ್ಮನಾಗ್ಬಿಡ್ತಾರೆ. ಇನ್ನಿದ್ದವರೆಲ್ಲ ಲೈಫ್ ಜಾಕೆಟ್ ಏನಿದ್ದಿಲ್ಲ ಅವ್ರು ಕೊಟ್ಟಿರೋದನ್ನೆಲ್ಲ ಪ್ರತಿಯೊಬ್ಬರು ಅವ್ರ ಸೇಫ್ಟಿಗೋಸ್ಕರ ಹಾಕ್ತಾರೆ. ಈ 4 ಜನ ಏನಿದಾರಲ್ಲ, ಆ 4 ಜನ ಕೂಡ ಇಲ್ಲ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಬೇಡ ನಾವು ಹಂಗೆ ಎಂಜಾಯ್ ಮಾಡ್ಕೊಂಡು ಬರ್ತೀವಿ, ನಾವು ಸೇಫ್ಟಿಯಾಗಿ ಹೋಗ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸು ಅಥವಾ ಏನೋ ಹಿಂಗಾಗಬೇಕು ಅಂತ ಅವ್ರ ಹಣೆ ಬರದಲ್ಲಿ ಬರೆದಿತ್ತು ಏನೋ ಗೊತ್ತಿಲ್ಲ. ಅವ್ರು 4 ಜನ ಕೂಡ ಸೇಫ್ಟಿ ಜಾಕೆಟ್ ಹಾಕ್ಕೊಂಡಿಲ್ಲ. ಮೋಸ್ಟ್ಲಿ ಇವರು ಏನಿಲ್ಲ ಈ ಥರ ಹುಚ್ಚಾಟಗಳು ಆಡಿಲ್ಲ ಅಂದರೆ ಮೋಸ್ಟ್ಲಿ ಬೋಟ್ ಮುಳುಗ್ತಾನೆ ಇರಲಿಲ್ಲ ಅನಿಸುತ್ತೆ. ಹೋಗ್ತಾ ಇದ್ದಾರೆ ಸಮುದ್ರ ಮಧ್ಯೆ ಹೋಗ್ತಾ ಏನು ಮಾಡಿದ್ದಾರೆ ಅಂದರೆ ಇವರು ಎಂಜಾಯ್ಮೆಂಟ್ಗೋಸ್ಕರ ಸ್ವಲ್ಪ ಜನ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬೋಟ್ ಒಳಗಡೆ ಡ್ಯಾನ್ಸ್ ಮಾಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಹೇಳಿದ್ರಂತೆ ಬೋಟ್ ಓಡಿಸೋರು ಕೂಡ ಇಲ್ಲ ಸ್ಟಾಪ್ ಮಾಡಿ, ಅದು ಸ್ವಲ್ಪ ಅಲ್ಲಾಡ್ತಿದೆ ಅಂದರೆ ಯಾರು ಸ್ವಲ್ಪ ಜನ ಕೇಳಲೇ ಇಲ್ವಂತೆ. ಏನಾಗಲ್ಲ ಅದು ಅಲೆಗಳು ಬರ್ತಿದೆಯಲ್ಲ ಅದಕ್ಕೋಸ್ಕರ ಹಂಗಾಗ್ತದೆ, ನಾವು ಡ್ಯಾನ್ಸ್ ಮಾಡೋದಕ್ಕಲ್ಲ ಅಂತ ಹೇಳ್ತಾನೆ ಇದ್ರಂತೆ. ಅವರು ಹೇಳಿ ಸಾಕಂತತೆ. ಕೊನೆಗೆ ಸ್ವಲ್ಪ ಜಾಸ್ತಿ ಅಲೆ ಬಂದಾಗ ಅದು ಬೋಟ್ ಏನಿದೆ ಅದು ಮುಳುಗಡೆ ಆಗ್ಬಿಟ್ಟಿದೆ, ಅಂದರೆ ಮಗ್ಚ್ಕೊಂಡಿದೆ. ಅದಕ್ಕೋಸ್ಕರ ಆ ಲೈಫ್ ಜಾಕೆಟ್ ಯಾರ್ಯಾರು ಹಾಕ್ಕೊಂಡಿದ್ರಲ್ಲ ಅವರೆಲ್ಲ ಮೇಲೆ ಬಂದಿದ್ದಾರೆ. ಇವ್ರು ಯಾರ್ಯಾರು ಲೈಫ್ ಜಾಕೆಟ್ ಹಾಕ್ಕೊಂಡಿಲ್ಲ ಅವರೆಲ್ಲ ಸಮುದ್ರದೊಳಗಡೆ ಹಂಗೆ ಕೊಚ್ಕೊಂಡು ಇದು ಮುಳುಗೋಗಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಅಲ್ಲೇ ಪಕ್ಕದಲ್ಲಿದ್ದ ಬೋಟ್ ಅವ್ರು ಏನಿದ್ರು ಖಾಲಿ ಬೋಟ್ ಹೋಗ್ತಿತ್ತಂದ್ರೆ ಸದ್ಯಕ್ಕೆ ಅವ್ರು ಸಡನ್ನಾಗಿ ಯಾರ್ಯಾರು ಜಾಕೆಟ್ ಮೇಲ್ ಬಂದ್ರಲ್ಲ ಅವ್ರನ್ನೆಲ್ಲ ಎತ್ಕೊಬಿಟ್ಟಿದ್ದಾರೆ. ಇವ್ರನ್ನೂ ಕೂಡ ಸಡನ್ನಾಗಿ ಇವ್ರನ್ನೂ ಕೂಡ ಎಳ್ಕೊಂಡಿದ್ದಾರೆ. ಅಂದರೆ ಅವ್ರು ಜಾಸ್ತಿ ನೀರು ಕುಡಿದ್ಬಿಟ್ಟಿದ್ರು ಏನೋ ಗೊತ್ತಿಲ್ಲ, ಫುಲ್ಲು ಅಸ್ವಸ್ಥರಾಗಿ ಹೋಗಿದ್ದಾರೆ. ಅಂದರೆ ಇಬ್ಬರು ಅಲ್ಲೇ ಸತ್ತೋಗಿದ್ರಂತೆ, ಅಂದರೆ ಅಲ್ಲೇ ಮುಳುಗಿ ಅಲ್ಲೇ ನೀರು ಕುಡಿದು ಸತ್ತೋಗಿದ್ದಾರೆ ಅನಿಸುತ್ತೆ. ಇನ್ನಿಬ್ಬರು ಅಸ್ವಸ್ಥರಾಗಿದ್ರಂತೆ. ಇನ್ನಿಬ್ಬರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅವರಿಬ್ಬರು ಮೈಸೂರಿನವರೇ. ಈಗೇನು ದಿಶಾ ಮತ್ತು ಇನ್ನೊಬ್ರನ್ನ ಸೇರಿಸಿದ್ರಂತೆ ಹಾಸ್ಪಿಟಲ್ಗೆ. ದಿಶಾರವರು ನಿನ್ನೆ ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ಚಿಕಿತ್ಸೆ ಫಲಕಾರಿ ಆಗಿಲ್ಲ. ಇವತ್ತು ಯೂಟ್ಯೂಬರ್ ಮಧು, ನಿಶಾ ಅವರೆಲ್ಲ ಪೋಸ್ಟ್ ಹಾಕಿರೋದು ನೀವೆಲ್ಲ ನೋಡೇ ಇರ್ತೀರ. ಇವರನ್ನೆಲ್ಲ ಮಲ್ಪೆಯ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು, ಅಂದರೆ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ನೀಡ್ತಿದ್ರಂತೆ. ಬಟ್ ಇವ್ರಿಗೆ ಫಲಕಾರಿಯಾಗಿಲ್ಲ. ಇನ್ನೊಬ್ಬರು ಪರವಾಗಿಲ್ಲ, ಇನ್ನೂ ಚೇತರಿಸ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲ ಇವ್ರಿಗೆಲ್ಲ ಏನಕ್ಕೆ ಬೇಕಿತ್ತು? ಹೌದು, ನಾವು ಪ್ರವಾಸಕ್ಕೆ ಬಂದಿದ್ದೀವಿ, ಎಂಜಾಯ್ ಮಾಡಬೇಕು ಅಂತ ಆಸೆಯಿಂದ ಬಂದಿರ್ತೀರ, ಇನ್ನೂ ಚಿಕ್ಕ ವಯಸ್ಸು, ಇದೆಲ್ಲ ಬೇಕಿತ್ತಾ? ಅವ್ರು ಲೈಫ್ ಜಾಕೆಟ್ ಕೊಡ್ತಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ, ಅದನ್ನು ಇವರು ಅರ್ಥ ಮಾಡ್ಕೋಬೇಕಿತ್ತು. ಇಷ್ಟು ಮುದ್ದಾಗಿದ್ದಾರೆ. ಯಪ್ಪ ನಿಜವಾಗ್ಲೂ ನೋಡೋಕ್ಕೆ ಅಳು ಬರುತ್ತೆ. ನೋಡಿ ಎಷ್ಟು ಅವ್ರ ಸ್ಮೈಲ್ ಅಂತೂ ನಿಜವಾಗ್ಲೂ ಅವ್ರ ಸ್ಮೈಲ್ ನೋಡ್ತಿದ್ರೆ ಪುನೀತ್ ಸರ್ ಸ್ಮೈಲ್ ನೋಡ್ದಂಗೆ ಆಗ್ತಿದೆ. ಅಷ್ಟು ಮುದ್ದಾಗಿ ಸ್ಮೈಲ್ ಮಾಡ್ಕೊಂಡಿದ್ದಾರೆ. ಹೆಂಗಾಗುತ್ತೆ ಅವ್ರ ಫ್ಯಾಮಿಲಿಗೆ ಹೇಗೆ ತಡ್ಕೊಳ್ತಾರೆ ಇದನ್ನೆಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ನಿಶಾ ಅವರಂತೂ ಸಿಕ್ಕಾಪಟ್ಟೆ ಹತ್ತಿರ್ತಾರೆ ಅಂತಲೇ ಹೇಳಿರ್ಬೋದು. ಯಾಕಂದರೆ ಅವರಿಬ್ಬರು ಕಾಲೇಜ್ ಫ್ರೆಂಡು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಬರ್ತ್ಡೇ ಪಾರ್ಟಿ ಇರ್ಬೋದು ಅಥವಾ ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಏನಂತ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಂದರೆ ಅವ್ರ ಲೈಫ್ ಮೇಲೆ ಅವ್ರಿಗೆ ಒಂದು ಭಯ ಅಂತಲೇ ಇಲ್ಲ. ಏನೋ ಒಂದು ಎಂಜಾಯ್ಮೆಂಟ್ ಮಾಡಬೇಕು, ಹೆಂಗಿದ್ರು ನಾವು ನಡೆಯುತ್ತೆ ಅನ್ನೋ ರೇಂಜಿಗೆ ಹೊರಟೋಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೋಸ್ಟ್ಲಿ ಲೈಫ್ ಜಾಕೆಟ್ ಹಾಕ್ಕೊಂಡಿದ್ರೆ ಅವ್ರು ನಿಜವಾಗ್ಲೂ ಇವತ್ತು ಬದುಕ್ತಿದ್ರು ಅಂತಲೇ ಹೇಳ್ಬೋದು. ಲೈಫ್ ಜಾಕೆಟ್ ಕೊಡ್ತಿದ್ದಾರೆ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ, ಅದನ್ನು ಹಾಕ್ಕೊಂಡು ಹೋಗ್ಬೇಕಿತ್ತು.
ಹಾಕ್ಕೊಂಡಿದ್ರೆ ಮೋಸ್ಟ್ಲಿ ಮೇಲ್ ಬರ್ತಿದ್ರೇನೋ, ಬದುಕೊಳ್ತಿದ್ರೇನೋ. ಅವು ಲೈಫ್ ಜಾಕೆಟ್ ಹಾಕ್ಕೊಳ್ದಿದ್ದೆ ಅವ್ರಿಗೊಂದು ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ಎಲ್ಲ ಶೋಧನೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ 28 ಜನದಲ್ಲಿ 4 ಜನ ಅಸ್ವಸ್ಥರಾಗಿದ್ದರು, 2 ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಇವರು ಕೂಡ ಇವಾಗ ಸಾವನ್ನಪ್ಪಿದ್ದಾರೆ. ಒಟ್ಟು 3 ಜನ ಆದರು. ಇನ್ನೊಬ್ಬರು ಕೂಡ ಇನ್ನೂ ಹಾಸ್ಪಿಟಲಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ನಾವು ಮಾಡೋ ಸಣ್ಣ ಪುಟ್ಟ ತಪ್ಪುಗಳಿಂದ, ಅಂದರೆ ಚಿಕ್ಕ ಒಂದು ತಪ್ಪು ನಿರ್ಧಾರದಿಂದ ಇವತ್ತು ಆಕೆಯ ಲೈಫ್, ಅಂದರೆ ಅವಳ ಜೀವನವೇ ಹೋಯ್ತು ಅಂತಲೇ ಹೇಳ್ಬೋದು. ಆಕೆಯ ಜೀವ ಎಲ್ಲ ಕೂಡ ಹೋಯ್ತು. ಅದಕ್ಕೆ ಹೇಳಿದ್ದು, ಅಂದರೆ ಒಂದ್ಸಲ ಹೇಳೋಕ್ಕಾಗಲ್ಲ ಯಾವಾಗ ಏನು ಆಗುತ್ತೆ ಮನುಷ್ಯನಿಗೆ. ಮೊದಲೇ ಹೇಳ್ತಾರೆ, ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಅಂತ. ಅದೇ ರೀತಿ ಇತ್ತೀಚೆಗೆ ಬರೀ ಸಾವು ನೋವು ಬರೀ ಇದೇ ಆಗೋಗಿದೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಇವರನ್ನ ನೋಡಿ ಎಷ್ಟು ಮುದ್ದಾಗಿದ್ದಾರೆ, ಇನ್ನೂ ಚಿಕ್ಕ ವಯಸ್ಸು. ಇದೆಲ್ಲ ಯಾಕೆ ಬೇಕಿತ್ತು? ಪ್ರವಾಸ ಟ್ರಿಪ್ ಮಾಡೋದು ತಪ್ಪಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಆಸೆ ಪಟ್ಟು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಕಳಿಸಿದ್ದಾರೆ ಅಂದಾಗ ನಿಮಗೂ ಆ ಜೀವದ ಮೇಲೆ ಭಯ ಇರಬೇಕು. ತಾಳಪ್ಪ, ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಕಾಯ್ತಿರ್ತಾರೆ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಕಳ್ಸೋಕ್ಕೂ ರೆಡಿ ಇರೋದಿಲ್ಲ. ಬೇಡ, ಏನು ಮಾಡ್ಕೊಬಿಡ್ತೀರ, ಅದೇ ಭಯದಿಂದ ಕಳಿಸ್ತಾರೆ. ಇದೇ ಕಾರಣಕ್ಕೆ ತಂದೆ ತಾಯಿ ಹೆದರ್ಕೊಳ್ಳೋದು ಏನಕ್ಕೆ, ಮಕ್ಕಳನ್ನ ಹೊರಗಡೆ ಟ್ರಿಪ್ ಕಳಿಸೋದಕ್ಕೆ. ಅಂದರೆ ಇದೇ ಕಾರಣಕ್ಕೆ. ಏನು ಮಾಡ್ಕೊಬಿಡ್ತಾರೋ, ಈ ನೀರಲ್ಲಿ ಹೆಂಗೆ ಹೋಗ್ತಾರೋ, ಏನು ಮಾಡ್ತಾರೋ ಅನ್ನೋ ಭಯ ಅವ್ರಿಗೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಕಳಿಸಲ್ಲ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.